ಹಿಜಾಬ್ ವಿಚಾರ ಬ್ಯಾನನ್ನು ಏನು ಪಡೆದುಕೊಂಡಿದ್ದೀರಾ? ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆನೇ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದಲ್ಲ? ಈ ದೇಶದ ಶಿಕ್ಷಣ ಸಚಿವರು ತಾನೇ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ ಗುಜರಾತಲ್ಲಿ ಸಿಕ್ಕಾಕೊಂಡವರು BJP ಲೀಡರ್ಸ್ ಅಲ್ವಾ? ಅವರು ಕಳ್ಳರಲ್ಲ? ಅವರು BJP ಸೀಟ್ರು ಅದೇ ತಾನೇ. ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಈ 55% ಹಿಂದೂಗಳು ಒದ್ದಾಡಿದ್ರಲ್ಲ, ಯಾಕೆ ಯಾಕೆ ನಿಮ್ಮ ಸಂವಿಧಾನದಲ್ಲಿ ಏನಂತ ಬರೆಯುತ್ತೆ? ಈಗ ಆಯ್ತಪ್ಪ, ಈ ಪರೀಕ್ಷೆ ಪೇ ಚರ್ಚೆ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಅವರಾದರೂ ಉತ್ತರ ಕೊಟ್ಟಿದ್ದಾರಂತ ನಿಮಗೆ. ನೀಟ್ ಎಕ್ಸಾಮಿಗೆ ಇಲ್ಲ ನಾವು ಫ್ರೀಯಾಗಿ ಮಾಡ್ತೀವಿ, ಅವ್ರಿಗೆ ಆರ್ಥಿಕವಾಗಿ ಏನು ತೊಗೊಳೋದಿಲ್ಲ ಅನ್ನೋದು ಒಂದು ಕಡೆಗೆ. ಯಾಕೆ ಅವರು ಹೋಟ್ಲಿಗೆ ಬಂದು ತಂದೆ ತಾಯಿಯವರು ಅವ್ರ ಕೆಲಸ ಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೂಡ ತಂದೆ ತಾಯಿಯವರು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹೋಟ್ಲಲ್ಲಿ ಹೋಗಿ ಉಳಿತಾರೆ. ಹೋಟ್ಲಲ್ಲಿ ಉಳಿದು ಆ ಹೋಟ್ಲ್ ಚಾರ್ಜ್ ಏನು ಇವ್ರು ಕಟ್ತಾರಂತ 1.5 ವರ್ಷ, ಕೆಲವು ಸತಿ 1 ವರ್ಷ ಈ ಸತಿ ಬೇಡ ನೀಟು, ನೆಕ್ಸ್ಟ್ ಟೈಮ್ ಕಟ್ಟೋಣ ಅಂಥೇಳಿ ಒಂದು ಸತಿ ಆಗಲಿಲ್ಲ, ಇನ್ನೊಂದು ಸತಿ ಎಷ್ಟು ಲಕ್ಷ ಮಕ್ಕಳು ಬೇಕು ನಿಮಗೆ? ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ಈ BJPಯವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನು ಮಾಡ್ತಾರೆ ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡೋಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿದೆ, ಎಲ್ಲ ಕಡೆನೂ ಕೂಡ ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದು ಇರೋದು. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರಿಗೆ ನರೇಂದ್ರ ಮೋದಿಯವರು ಮಾಡಿರೋದು ಕಾನೂನು ಅದು. ಮಹಾರಾಷ್ಟ್ರದಲ್ಲಿ ಇದೇ BJP ಸರ್ಕಾರ ಇರೋದು. ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಹೇಳಿದ್ದಾರೆ, ಚೀಮಾರಿ ಹಾಕಿದ್ದಾರೆ ಇವರಿಗೆ. ನಾವು ಇದು ಒಂದೇ ವಿಚಾರ ಇರಬಾರ್ದು. ಮನಸ್ಸಿಗೆ ನೋವಾಗಿದೆ. ಮನೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಶಿಕ್ಷಣ ಧರ್ಮ, ಶಿಕ್ಷಣವೇ ಧರ್ಮ. ಕೈ ಹಾಕಕ್ಕೆ ಹೋಗಬೇಡಿ.